ರೈತರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ರೈತರು ತಗೊಂಬಂದ್ರೇನೆ ನಮ್ದು ಇಲ್ಲಿ ಜೀವನ ನಡೆಯೋದು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಅದೇ ನನ್ ಕೆಲ್ಸ, ಅದ್ರಲ್ಲೇ ನಂಗೆ ದುಡ್ಡು ಸಿಗುತ್ತೆ ಅಂತ. ಸಂಬಳ ಕೊಡಲ್ಲ? ಸಂಬಳ ಇಲ್ಲ. ಇದರಲ್ಲಿ ಈರುಳ್ಳಿ ಏನಾರ ಎತ್ಕೊಂಡ್ರೆ ಅವ್ರಿಗೆ ದುಡಿಮೆ ಇಲ್ಲಾಂದ್ರೆ ಇಲ್ಲ. ಎಷ್ಟು ಈರುಳ್ಳಿ ಕೊಡ್ತೀರಾ? ಈರುಳ್ಳಿ ತುಂಬೇಕು, ಕಸ ಕುಡ್ಸ್ಬೇಕು, ನಾಷ್ಟಾ ಟೀ ಕಾಫಿ ತಗೊಂಬಂದು ಕೊಡ್ಬೇಕು, ಅಂಗಡಿ ಕೆಲಸ ಮಾಡ್ಬೋದು. ಏನ್ ನೋಡ್ತಾ ಇದೀರಾ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಲಾರಿಗಳು. ಆಕ್ಚುಲಿ ಎಲ್ಲಿಂದ ಬಂದಿದೆ? ಇಲ್ಲಿ ಯಾವ್ಯಾವ ರೀತಿ ಕೂಲಿ ಕೆಲಸ ಇದೆ ಈ ಮಾರ್ಕೆಟ್ ಅಲ್ಲಿ? ಅಚ್ಚಾ ಫಸಲ್ ಹೋ ರहा है महाराष्ट्र में और उसका कीमत आपको अच्छा मिल रहा है? नहीं मिल रहा है। ನೋಡಿ, ಇಲ್ಲಿ ಹರಾಜು ಪ್ರಕ್ರಿಯೆ ಈಗ ನಡೆಯುತ್ತೆ, ಅದಕ್ಕೋಸ್ಕರ ಪ್ರಿಪರೇಷನ್ ಆಗ್ತಾ ಇದೆ. ಇವತ್ತೇನ್ ಪ್ರೈಸ್ ಇರಬಹುದು? ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಬೇರೆ ಬೇರೆ ಮಾರುಕಟ್ಟೆಗಳ ಸೀರೀಸ್ನ ನಾನು ಶುರು ಮಾಡಿದ್ದೆ. ಸೊ ಅದರಲ್ಲಿ ಒಂದು ಸೀರೀಸ್ ಈ ಮಾರ್ಕೆಟ್ಗಳ ವಿಡಿಯೋ ಮಾಡೋದು. ಸೊ ಈರುಳ್ಳಿ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬಹುದು, ವಾರದ ಎಲ್ಲಾ ದಿನ ಇರುತ್ತೆ, ಭಾನುವಾರ ಬಿಟ್ಟು. ವರ್ಷ ಪೂರ್ತಿ ಇಲ್ಲಿ ಈರುಳ್ಳಿ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ, ಬಂದ ಈರುಳ್ಳಿನ ಹರಾಜ್ ಮಾಡ್ತಾರೆ. ಅದು 9 ಗಂಟೆ ನಂತರ ನಡೆಯುತ್ತೆ ಆ ಪ್ರೋಸೆಸ್. ಟೀ ಮಾಡ್ತಾ ಇದ್ದೀರಾ? ಸೊ ನೀವ್ ಎಲ್ಲಿನವರು? ತಮಿಳ್ನಾಡು. ತಮಿಳ್ನಾಡಾ? ಓಕೆ. ಈ ಮಾರ್ಕೆಟ್ ಎಷ್ಟೊತ್ತಿಗೆ ಶುರು ಆಗುತ್ತೆ? 9 ಗಂಟೆಗೆ, ಬೆಳಿಗ್ಗೆ 9 ಗಂಟೆಗೆ. ಈಗ ಇವರೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ, ಆಮೇಲೆ ಹರಾಜ್ ನಡೆಯುತ್ತಾ? ಓಕೆ. ಸೊ ನಿಮ್ ಬಿಸ್ನೆಸ್ ಹೇಗಿದೆ? ನನ್ ಬಿಸ್ನೆಸ್ ಇಲ್ಲ, ಕೂಲಿಗೆ ಮಾಡ್ತೀವಿ ನಾವು. ಇದು ಟೀ ತಗೊಂಬಂದು ಕೊಡ್ಬೇಕು ಕೂಲಿಯವ್ರಿಗೆ ಕೊಡ್ಬೇಕಾ? ಓಕೆ ಓಕೆ. ಎಷ್ಟು ಕೂಲಿ ಕೊಡ್ತಾರೆ ನಿಮಗೆ? ಅವ್ರ ಸಂಬಳ ಏನಿಲ್ಲ, ನಾವ್ ತೆಗಿತೀವಿ. ಒಂದು ಮೂಟೆ ತುಂಬಿಕೊಟ್ಟು 2 ಕೆಜಿ 3 ಕೆಜಿ ತೆಗಿತೀವಿ, ಅದು ನಾವ್ ಮಾಡ್ಕೊಂಡು ಹೋಗ್ಬೇಕು. ಓ ಹಾಗೆ, ಹಂಗ. ಓಕೆ ಓಕೆ ಓಕೆ. ಅಂದ್ರೆ ಸಂಬಳ ಏನಿಲ್ಲ. ನಿಮ್ಮೀಗ ಕೂಲಿ ಕೆಲಸ ಟೀ ಕೊಡೋದಷ್ಟೇನಾ? ಮತ್ತೆ ಈರುಳ್ಳಿ ತುಂಬೇಕು, ಕಸ ಕುಡ್ಸ್ಬೇಕು, ನಾಷ್ಟಾ ಟೀ ಕಾಫಿ ತಗೊಂಬಂದು ಕೊಡ್ಬೇಕು, ಅಂಗಡಿ ಕೆಲಸ ಮಾಡ್ಬೋದು. ಆಮೇಲೆ ಹೊರಗಡೆ ಹೋಗಿ 2-3 ಕೆಜಿ ಈರುಳ್ಳಿ ಮಾರ್ಕೊಂತೀರಾ? ನೋಡಿ, ಕಷ್ಟಪಡೋರು ಅಥವಾ ಕೆಲಸ ಇಲ್ಲ ಅಂತ ಹೇಳಕ್ಕಿಂತ ಏನಾದ್ರೂ ಒಂದು ಕೆಲಸ ಮಾಡ್ಬೋದ್ರಿ ಈ ಮಾರ್ಕೆಟ್ ಅಲ್ಲಿ. ಈಗ ನಾ ಮಾತಾಡ್ಸಿದ್ನಲ್ಲ, ಅವ್ರು ಹೇಳ್ತಾ ಇದ್ದಿದ್ದು, ಈರುಳ್ಳಿ ತುಂಬಿಕೊಡ್ತೀನಿ, ಆಮೇಲೆ ಆ ಈರುಳ್ಳಿ ಕಸ ಎಲ್ಲ ಕ್ಲೀನ್ ಮಾಡ್ತೀನಿ, ಕೊನೆಗೆ ನನಗೊಂದು 2-3 ಕೆಜಿ ಈರುಳ್ಳಿ ಕೊಡ್ತಾರೆ, ಅದನ್ನ ನಾನು ಮಾರ್ತೀನಿ, ಅದೇ ನನ್ನ ಕೆಲಸ, ಅದರಲ್ಲೇ ನಂಗೆ ದುಡ್ಡು ಸಿಗುತ್ತೆ ಅಂತ. ಏನ್ ನೋಡ್ತಾ ಇದ್ದೀರಾ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಲಾರಿಗಳು. ಆಕ್ಚುಲಿ ಎಲ್ಲಿಂದ ಬಂದಿದೆ ನೋಡಿ, ಇದು ಮಹಾರಾಷ್ಟ್ರದ ಲಾರಿ. ಆಮೇಲೆ ಈ ಲಾರಿ ಎಲ್ಲಿದು? ಇದು ನಮ್ಮ ಮಾರ್ಕೆಟ್ ಸೀರೀಸ್ ಅಲ್ಲಿ ಮತ್ತೊಂದು ವಿಡಿಯೋ. ನೀವು ನೋಡಿರ್ಬೋದು ಬೇರೆ ಬೇರೆ ಎಲ್ಲ ವಿಡಿಯೋಸ್. ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಮಾರ್ಕೆಟ್ಗಳು ಯಾವುದೆಲ್ಲ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಓಕೆ, ನೋಡಿ, ಹರಿಯಾಣದಿಂದನೂ ಗಾಡಿ ಬಂದಿದೆ. ಆ ಗಾಡಿಯಲ್ಲಿ ಫುಲ್ ಬೆಳ್ಳುಳ್ಳಿ ಇದೆ. ಈ ಮಾರ್ಕೆಟಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಆಲೂಗೆಡ್ಡೆ ಹೆಚ್ಚಾಗಿ ನೋಡಕ್ಕೆ ಸಿಗ್ತಾ ಇರೋದು. ನಾವಿನ್ನು ಗೇಟ್ ನಂಬರ್ 1 ಇದ್ದೀವಿ. ಇಲ್ಲಿ 12 ಗೇಟ್ ಇದೆ ಅಂತೆ. 12 ಗೇಟಲ್ಲೂ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮತ್ತೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಈರುಳ್ಳಿ ಬರುತ್ತೆ, ವ್ಯಾಪಾರ ನಡೆಯುತ್ತೆ. ನೋಡಿ, ಈ ಲಾರಿ ಹರಿಯಾಣದಿಂದ ಬಂದಿದೆ, ಅಲ್ಲಿದೆ. ಹರಿಯಾಣದಿಂದ ಬರ್ಲಿಕ್ಕೆ ಇಲ್ಲಿ ಎಷ್ಟು ದಿನ ಬೇಕಾಗುತ್ತೆ ಇವರಿಗೆ? 4 ಡೇಸ್. ಫುಲ್ ಬೆಳ್ಳುಳ್ಳಿ ತುಂಬಿಕೊಂಡು ಬಂದಿದಾರಲ್ಲ. ಮಹಿಳೆಯರೆಲ್ಲ ಸೇರಿ ಈರುಳ್ಳಿನ ಆರಿಸ್ತಾ ಇದ್ದಾರೆ. ಸೊ ಮತ್ತೆ ಬಂದು ಕಸ ಕೊಡಿಸ್ತಾರೆ, ಮತ್ತೆ ಹೋಗಿ ರೈತರು ಟೀ ತಂದು ಕೊಡ್ತಾರೆ, ಆಮೇಲೆ ಬ್ಯಾಂಕ್ ಎಲ್ಲಾರು ಕಳ್ಸರ ಹೋಗ್ತಾರೆ, RMC ಕಟ್ಟೆಗೆ ಹೋಗ್ತಾರೆ. ಲೇಡೀಸ್ ಕೆಲಸ ಅಷ್ಟೇ, ಅವ್ರಿಗೆ ಏನೋ ಸಂಬಳ ಏನಿರಲ್ಲ ಅಂಗಡಿಯಲ್ಲಿ. ಸಂಬಳ ಕೊಡಲ್ಲ? ಸಂಬಳ ಇಲ್ಲ. ಇದರಲ್ಲಿ ಈರುಳ್ಳಿ ಏನಾರ ಎತ್ಕೊಂಡ್ರೆ ಅವ್ರಿಗೆ ದುಡಿಮೆ ಇಲ್ಲಾಂದ್ರೆ ಇಲ್ಲ. ರೈತರು ಈರುಳ್ಳಿ ಕೊಡ್ತೀರಾ? ಎಷ್ಟು ರೈತರು ಹೆಂಗ್ ಕೊಡ್ತಾರೆ, ಒಂದು ಜಾಸ್ತಿಗೆ ಒಂದು 5 ಕೆಜಿ ಕೊಡ್ತಾರೆ, ಕೆಲವೊಬ್ರು ಜಾಸ್ತಿ ಕೊಡ್ತಾರೆ, ಕೆಲವೊಬ್ರು ಅದನ್ನು ಕೊಡಲ್ಲ, ಇರುತ್ತೆ ಹಂಗೆ. ಇಲ್ಲಿ ಕೂಲಿನೂ ಸಿಗಲ್ಲ, ನಿಮ್ ಜೀವನ ಹೆಂಗ್ ನಡೆಯುತ್ತೆ ಅಂತ? ಕೂಲಿ ಎಲ್ಲ ಸಿಗುತ್ತೆ. ದುಡ್ಡು ಕೊಡ್ತಾರಾ? ಹೌದೇ, ನಾಷ್ಟಾ ಊಟ ಎಲ್ಲ ಅಲ್ಲಿ ಸಿಗುತ್ತೆ ನಮಗೆ. ನಾಷ್ಟಾ ಊಟ ಸಿಗುತ್ತೆ, ಜೊತೆಗೆ ಈರುಳ್ಳಿನೂ ಕೊಡ್ತಾರೆ. ಅದೆಲ್ಲ ನಮ್ಗೆ ಸಂಪಾದನೆ ಇದೆ. ಪೇಮೆಂಟ್ ಅಂತ ಫಿಕ್ಸ್ ಇಲ್ಲ? ಪೇಮೆಂಟ್ ಇಷ್ಟ ಅಂತ ಇಲ್ಲ. ಅವ್ರಿಗೆ ಇಷ್ಟ ಕೊಡ್ತಾರೆ. ತಿಂಗಳಿಗೆ 1,000 ರೂಪಾಯಿ ಕೊಡ್ತಾರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? 6:30ಗೆ ಬರ್ತೀರಾ? ಓಕೆ. ಅಲ್ಲಿ ತನಕ ಮಾಡ್ತೀರಾ?
ಸಂಜೆ ಬೇರೆ ಅವ್ರ ಬಗ್ಗೆ ಕೇಳಿದ್ರೆ ನಮ್ ಕೂಲಿಯವ್ರ ಬಗ್ಗೆ ಕೇಳಲ್ಲ. ಬರ್ತೀನಿ ಈಗ ಇಲ್ಲಿ ಯಾವ್ಯಾವ ರೀತಿ ಕೂಲಿ ಕೆಲಸ ಇದೆ ಈ ಮಾರ್ಕೆಟ್ ಅಲ್ಲಿ? ಯಾವ ರೀತಿ ನಾವು ಅಂಗಡಿಯಲ್ಲಿ ಕೆಲಸ ಮಾಡೋದು, ಗಾಡಿ ಇಳಿಸ್ತೀವಿ, ಗಾಡಿ ಇಳಿಸ್ಬಿಟ್ಟು ರಾಶಿ ಹಾಕ್ತಿವಿ, ರಾಶಿ ಹಾಕಿ ಮತ್ತೆ ತೂಕ ಪಾಕ ಬಿಡ್ತೀವಿ, ಮತ್ತೆ ಡೆಲಿವರಿ ಬಂದ್ರೆ ಡೆಲಿವರಿ ಬಿಡ್ತೀವಿ. ರಾತ್ರಿ 2 ಗಂಟೆಗೆ ಬಂದ್ರೆ 3 ಗಂಟೆಗೆ ಬಂದ್ರೆ ಗಾಡಿ ಕೆಟ್ಟಿದ್ರೆ ಎತ್ಕೊಂಡ್ ಬಂದು ಇಳಿಸ್ಬೇಕು. ಏನಾರು ಮೂಟೆ ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ಕೊಡ್ಬೇಕು. ಅದನ್ನ ಬಿಟ್ಟರೆ ಕೆಲವರು ಅಂಗಡಿಯಲ್ಲಿ ಮಾಡೋರು ಏನ್ ಮಾಡ್ತಾರೆ, ತೂಕ ಪಾಕ ಹಾಕ್ತಾರೆ, ಚಿಲ್ಲರೆ ಪಲ್ರೆ ಆಟೋಗೆ ಗಾಡಿಗಳಿಗೆ ಲೋಡ್ ಹಾಕ್ತಾರೆ. ಆತರ ಎಲ್ಲ ಕೆಲಸ ಇದೆ, ಕೆಲಸ ಇಲ್ಲ ಅಂತ ಇಲ್ಲ, ಎಲ್ಲ ಕಡೆ ಕೆಲಸ ಇದೆ. ಒಟ್ಟಲ್ಲಿ ಮೈ ಬಗ್ಗೆ ಮಾಡ್ಬೇಕು ಕೆಲಸ, ಎಲ್ಲರೂ ತುಂಬಾ ಕಷ್ಟ ಇದೆ. ಕೂತ್ಕೊಂಡ್ರೆ ಏನ್ ಬರಲ್ಲ, ಕೆಲಸ ಮಾಡಿದ್ರೆ. सर नमस्ते, ನೀವು ರೈತರಾ? हिंदी आप कहाँ से? महाराष्ट्र। आप महाराष्ट्र के किसान हैं? हाँ। तो आप कितना प्याज लाए हैं यहाँ पे? 2 गाड़ी। 2 गाड़ी। इसमें कितना किलो होगा, कितना टन? 50 टन। 15 50 50 50 टन। हाँ। वाव, ओके। कितना महीने में एक बार आते हैं यहाँ पे? 1 महीने 3 बार आया। 1 महीने में 3 बार। हाँ। तो अच्छा फसल हो रहा है महाराष्ट्र में? हाँ। और अच्छे। उसका कीमत आपको अच्छा मिल रहा है? नहीं मिल रहा है, तो क्या बोलेगा, बाजार नहीं तो क्या बोलेगा। 15-16 रुपए बिक्री हो गया। आज का रेट, आज का भाव कैसा है? नहीं मालूम अभी। अभी नहीं मालूम ना? 10 बजे चालू होता है। अभी नहीं मालूम है। ಈಗ ಸದ್ಯಕ್ಕೆ ಈ ಮಾರ್ಕೆಟ್ ಅಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ, ದೊಡ್ಡ ದೊಡ್ಡ ಲಾರಿಗಳಲ್ಲಿ ಈರುಳ್ಳಿ ತಂದಿದ್ದಾರೆ ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ. ಅದನ್ನ ಇಲ್ಲಿ ಅನ್ಲೋಡ್ ಮಾಡ್ಕೊಂತಿದ್ದಾರೆ. ಮತ್ತೆ 9 ಗಂಟೆಗೆ ಶುರು ಆಗುತ್ತಂತೆ ಹರಾಜು ಪ್ರಕ್ರಿಯೆ. ಅದರಲ್ಲಿ ಡಿಸೈಡ್ ಮಾಡ್ತಾರೆ ಎಷ್ಟು ಪ್ರೈಸ್ ಕೊಡಬೇಕು ಏನು ಅಂತ. ಸೊ ಇಲ್ಲಿ ಬಂದಂತ ರೈತರಿಗೆ ಆಕ್ಚುಲಿ ಸ್ಯಾಟಿಸ್ಫೈಡ್ ಆಗುತ್ತಾ, ಅವ್ರೇನ್ ತಂದಿರ್ತಾರೆ, ಅವ್ರು ಅನ್ಕೊಂಡಿದ್ ಪ್ರೈಸ್ ಸಿಗುತ್ತಾ? ಯಾವಾಗ್ಲೂ ಏನ್ ಹೇಳ್ತಾರಂದ್ರೆ, ರೈತರಿಗೆ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತು, ಅವರು ಆಕ್ಚುಲಿ ಏನ್ ಬೆಳೀತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಅವರಿಗೆ ಸಿಗ್ತಾ ಇಲ್ಲ. ಕೆಲವೊಮ್ಮೆ ಸಿಗುತ್ತೆ, ಆದ್ರೆ ಮ್ಯಾಕ್ಸಿಮಮ್ ಟೈಮ್ ಒಳ್ಳೆ ಪ್ರೈಸ್ ಸಿಗಲ್ಲ ಅಂತ. ಸೊ ಇವತ್ತು ನಾವು ರೈತರ ಹತ್ರ ಮಾತಾಡೋಣ, ಲಾರಿ ಡ್ರೈವರ್ಸ್ ಹತ್ರ ಮಾತಾಡೋಣ. ಆಮೇಲೆ ಈ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕೆಲಸಗಳು ಶುರು ಆಗಿದೆ. ಬರೀ ಇಲ್ಲಿ ಈರುಳ್ಳಿ ಅನ್ಲೋಡ್ ಆಗೋದಲ್ಲ, ಇಲ್ಲೇ ಒಂದಷ್ಟು ಜನ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ. ಕೂಲಿ ಕೆಲಸ ಮಾಡ್ತಾರೆ, ಕಸ ಗುಡಿಸ್ತಾರೆ. ಸ್ಪೆಷಲಿ ಲೇಡೀಸ್ ಇದಾರಲ್ಲ, ಅವರು ಇಲ್ಲಿ ಬರ್ತಿರೋಂಥ ಡ್ರೈವರ್ಸ್ಗಳಿಗೆ ಅವರಿಗೆಲ್ಲ ಟೀ ವ್ಯವಸ್ಥೆ ಮಾಡೋದು, ಕ್ಲೀನ್ ಮಾಡೋದು. ಆಮೇಲೆ ಕೊನೆಗೆ ಅವ್ರು ಎಷ್ಟು ಈರುಳ್ಳಿ ಕೊಡ್ತಾರೆ ಅಷ್ಟು ತಗೊಂಡು ಹೋಗ್ತಾರೆ. ಅವರಿಗೆ ಪೇಮೆಂಟ್ ಅಂತ ಇಲ್ಲ, ಎಕ್ಸಾಕ್ಟ್ಲಿ ಇಷ್ಟೇ ಕೂಲಿ ಅಂತ ಇಲ್ಲ. ಸೊ ಆ ರೀತಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ನೋಡ್ತಿರ್ಬೋದು ಇಲ್ಲಿ ಒಂದಷ್ಟು ಲೇಡೀಸ್ ಇದ್ದಾರೆ. ನಮಸ್ತೆ, ಏನ್ ಹೆಸರು ನಿಮ್ದು? ತೈಲಮ್ಮನಾ? ವಾವ್, ಓಕೆ. ಏನೋ ಮಾಡ್ತಾ ಇದ್ದೀರಾ? ಎಲೆ ಅಡಿಕೆ. ಓಕೆ, ನೀವ್ ಇಲ್ಲಿ ಏನ್ ಕೆಲಸ ಮಾಡ್ತೀರಾ? ಈರುಳ್ಳಿ ಆರಿಸ್ತೀರಾ? ಪೇಮೆಂಟ್ ಕೊಡ್ತಾರಾ? ಪೇಮೆಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 300-200 ಅಷ್ಟೇ. ಓ, 300-200 ರೂಪಾಯಿ ಕೊಡ್ತಾರೆ, ಪರವಾಗಿಲ್ಲ. ಆಮೇಲೆ ಈರುಳ್ಳಿನೂ ಕೊಡ್ತಾರಲ್ವಾ? ಈರುಳ್ಳಿ ತಗೊಳಲ್ಲ ನೀವು, ಪೇಮೆಂಟ್ ಮಾತ್ರ. ಓಕೆ ಓಕೆ ಅಮ್ಮ. ರೈತರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ರೈತರು ತಗೊಂಬಂದ್ರೇನೆ ನಮ್ದು ಇಲ್ಲಿ ಜೀವನ ನಡೆಯೋದು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಇಲ್ಲಿ ಇಡೀ ಓನರ್ಗಳು, ಕೂಲಿಯವರು, ನಾವು ಎಲ್ಲರೂ ಅಷ್ಟೇ. ಅವ್ರಿಲ್ಲ ಅಂದ್ರೆ ಯಾರು ಇಲ್ಲ. ಹೌದು, ಇಡೀ ದೇಶನೇ ಇಲ್ಲ. ದೇಶನೇ ಇಲ್ಲ. ಹೌದು. ಅವ್ರಿಗೆ ನೋಡಿದ್ರೆ ರೇಟ್ ಇಲ್ಲ, ಅವ್ರಿಗೆ ಏನು ದುಡಿಮೆ ಇಲ್ಲ. ಪಾಪ ಅವ್ರು ಅಲ್ಲಿ ಕಷ್ಟ ಪಡ್ತಾರೆ, ಅವ್ರಿಗೆ ಇಲ್ಲಿ ಏನು ಅನುಕೂಲ ಇಲ್ಲ. ಅಯ್ಯೋ, ಅವ್ರಿಗೆ ರೇಟ್ ಆದ್ರೆ ನಮ್ಗೂ 100 ರೂಪಾಯಿ ಸಿಗುತ್ತೆ. ಹೌದು, ಇದು ಇವ್ರು ಹೇಳ್ತಿರೋದು ತುಂಬಾ ದೊಡ್ಡ ವಿಚಾರ. ನೀವು ಕಾಮೆಂಟ್ ಅಲ್ಲಿ ಹೇಳಿ ಹೇಗೆಲ್ಲ ರೈತರಿಗೆ ಸಪೋರ್ಟ್ ಮಾಡಬಹುದು. ಅವರ ಪ್ರೈಸ್, ಅವ್ರು ಬೆಳೆದಂತಹ ಬೆಳೆಗಳಿಗೆ ಪ್ರೈಸ್ ಸರಿಯಾಗಿ ಸಿಗ್ಬೇಕು ಅಂದ್ರೆ, ಯಾರು ಮಾರ್ತಿದ್ದಾರೆ ಅವರಿಗೂ ಮತ್ತೆ ರೈತರಿಗೂ ಎಲ್ಲ ರೀತಿಯಲ್ಲಿ ಬೆಲೆ ಸರಿಯಾಗಿ ಇರ್ಬೇಕಂದ್ರೆ ಏನ್ ಕ್ರಮಗಳಿದೆ, ಸಜೆಷನ್ ಏನು ಅಂತ ನೀವು ಕಾಮೆಂಟ್ ಅಲ್ಲಿ ಹೇಳಿ. ವಿಡಿಯೋ ಅಂತೂ ಖಂಡಿತ ರೈತರು ನೋಡ್ತಾರೆ, ನೋಡೋಣ ಏನ್ ಅನ್ಸುತ್ತೆ ಅಂತ. ಓಕೆನಾ? ತುಂಬಾ ದೊಡ್ಡ ವಿಚಾರ ಹೇಳಿದ್ರಿ. ನೋಡೋಣ. ಅದು ನೋಡಿ, ಇಲ್ಲಿ ಹರಾಜು ಪ್ರಕ್ರಿಯೆ ಈಗ ನಡೆಯುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗ್ತಾ ಇದೆ. ಎಲ್ಲ ಈರುಳ್ಳಿ ಹಾಕಿ ಬರ್ತಾರೆ. ಯಾರು ಬರ್ತಾರೆ ಅದನ್ನ ಇಲ್ಲಿನವ್ರ ಹತ್ರನೇ ಕೇಳೋಣ. ಯಾರು ಬರ್ತಾರೆ, ವ್ಯಾಪಾರ ಮಾಡ್ತಾರೆ. ನೀವ್ ಎಲ್ಲಿಂದ ಬಂದಿರೋದು? ಹರಪನಹಳ್ಳಿ ತಾಲೂಕು ಸಾಶಿವಳ್ಳಿ. ಓಕೆ, ಎಷ್ಟು ಈರುಳ್ಳಿ ತಂದಿದ್ದೀರಾ? 204 204 ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟಿರ್ಬೋದು ಸರ್? 58ರಿಂದ 60. ಓಕೆ. ಸೊ ಈಗ ಹರಾಜ್ ಪ್ರಕ್ರಿಯೆ ನಡೆಯುತ್ತಲ್ವಾ, ನಿಮಗೆ ಏನ್ ಅನ್ಸುತ್ತೆ, ಏನ್ ಪ್ರೈಸ್ ಸಿಗಬಹುದು, ಸಿಗ್ತಾ ಇದೆಯಾ? ಅದೆಲ್ಲ ಭಗವಂತನ ಇಚ್ಛೆ, ಅದು ಏನ್ ಮಾಡಂಗಿಲ್ಲ ನಾವು. ಭಗವಂತ ಇಚ್ಛೆ. ಬೆಳೆಯೋದ್ ಬೆಳೆದವೆ, ತಂದವ್ರೆ ಅಲ್ಲಿ ಮಾರ್ಕೆಟ್. ಒಳ್ಳೆ ಪ್ರೈಸ್ ಸಿಗ್ತಾ ಇದೆಯಾ ಅಂತ ಇದಿಲ್ಲ, ನೋಡೋಣ.
ಇಲ್ಲಿ ಆಕ್ಷನ್ ನಡೆಯುತ್ತಲ್ವಾ, ಹರಾಜು ಮಾಡೋ ಪ್ರಕ್ರಿಯೆ ಏನು ಅಂತ, ಅಂದ್ರೆ ಪ್ರೈಸ್ ಡಿಸೈಡ್ ಮಾಡೋದು ಯಾರು? ಪ್ರೈಸ್ ಡಿಸೈಡ್ ಮಾಡಿ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರಲ್ಲ ಅವರು. ಯಾರು? ನಾವು ಏನ್ ರೇಟ್ ಆಗುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಮಾಡ್ತೀವಿ. ಓಕೆ, ಇವತ್ತೇನ್ ಪ್ರೈಸ್ ಇರಬಹುದು? ಇವತ್ತು ನೋಡೋಕೆ ನಮ್ಮ ಅರವಲ್ಸ್ ಎಷ್ಟಿದೆ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾ, ಈಗ ಲಾಸ್ ಅಲ್ಲಿ ನಡೀತಾ ಇದೆಯಾ ಮಾರ್ಕೆಟ್ ಅಥವಾ ಓಕೆನಾ? ಇಲ್ಲ ಮೇಡಮ್, ರೈತರು ಲಾಸೇ ನಡೀತಾ ಇದೆ. ಯಾಕೆ ಸರ್, ಕಾರಣ ಏನು? ಎಲ್ಲ ಕಡೆ ಅರವಲ್ಸ್ ಇದೆ, ಎಲ್ಲ ಕಡೆ ಈರುಳ್ಳಿ ಬೆಳೆ ಇದೆ, ಹಾ ಹಾ, ಜಾಸ್ತಿ ಬೆಳೆಸಿದ್ದಾರೆ. ಜಾಸ್ತಿ ಇದೆ. ಓಕೆ, ಬೆಳೆ ಜಾಸ್ತಿ ಆದ್ರೂ ಕಷ್ಟನೇ. ಕಷ್ಟನೇ, ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಬೆಳೆಸಿದ್ರೆ ಜಾಸ್ತಿ ಇದೆ, ಅದರ ರೇಟ್ ಕಡಿಮೆ ಆಗ್ಲೇಬೇಕು. ಓಕೆ ಓಕೆ, ಏನ್ ಸಲಹೆ ಕೊಡ್ತೀರಾ ನೀವು ಫಾರ್ಮರ್ಸಿಗೆ? ಏನ್ ಸಲಹೆ ಕೊಡೋದು ಮೇಡಮ್, ಎಲ್ಲಾ ಕಡೆನೂ ಬೆಳೀತಾ ಇದ್ರೆ ನಮ್ಗೆ ಎಕ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಎಕ್ಸ್ಪೋರ್ಟ್ ಇದ್ರೆ ಸ್ವಲ್ಪ ರೇಟ್ ಸಿಕ್ಕಿರೋದು ರೈತರಿಗೆ. ಎಕ್ಸ್ಪೋರ್ಟ್ ಕೊಡ್ತಿಲ್ವಾ? ಎಕ್ಸ್ಪೋರ್ಟ್ ಇಲ್ಲ. ಓಕೆ, ಏನ್ ಇದಕ್ಕೆ ಏನ್ ಪರಿಹಾರ ಏನು? ಪರಿಹಾರ ಏನಂದ್ರೆ ಅದೇ ರೈತರು ಅರವಲ್ಸ್ ಕಮ್ಮಿ ಹಾಕೊಬೇಕು, ಬೆಳೆ ಕಮ್ಮಿ ಮಾಡಬೇಕು. ಎಲ್ಲಾ ಈರುಳ್ಳಿ ಬೆಳೆದ್ರೆ ಆಗಲ್ಲ. ಗೌರ್ಮೆಂಟ್ ಅವರು ಒಂದು ಬೆಂಬಲ ಬೆಲೆ ಕೊಡಬೇಕು. ಬೆಂಬಲ ಬೆಲೆ ಕೊಡ್ಬೇಕು ಅಂದ್ರೆ ಎಕ್ಸಾಂಪಲ್ ಅದನ್ನ ಬಿಡಿಸಿ ಹೇಳೋದಾದ್ರೆ? ಬಿಡಿಸಿ ಹೇಳೋದಾದ್ರೆ ಇಷ್ಟು ಫಿಕ್ಸೆಡ್ ರೇಟ್ ಅಂತೇಳಿ ಇದು ಮಾಡಬೇಕು. ಹೌದಾ? ಹಾ, ಓಕೆ. ರೇಟ್ ಅಂತ ಹಾ ಬಂದ್ರೆ ಒಂದು ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಹಾ ಹಾ ಹಾ. ಮಿನಿಮಮ್ ಇಷ್ಟು ರೇಟ್ ಅಂತಾರು ಫಿಕ್ಸ್ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ. ಈಗ ಎಷ್ಟು ನಡೀತಿದೆ ಈರುಳ್ಳಿಗೆ? ಇವಾಗೆಲ್ಲ ಕೆಜಿ ಇನ್ನು 6 ರೂಪಾಯಿ ಕೆಜಿ. 6 ರೂಪಾಯಿನಾ? ಹಾ, 7 ಇಲ್ಲಿ ರೂಪಾಯಿ ಬಂದಿರೋ ರೈತರಿಗೆ ಸಿಗ್ತಾ ಇರೋದು ಬರೀ 6 ರೂಪಾಯಿ. ಬಹಳ 6 ಕಡಿಮೆ ರೂಪಾಯಿ, ಅಲ್ಲ? 12 ರೂಪಾಯಿ. ಓ, ಕ್ವಾಲಿಟಿ ಮೇಲೆ ಡಿಪೆಂಡ್. ಹಾ ಹಾ ಹಾ. ಗ್ರೇಡ್ ಮಾಡ್ತೀರಾ? ಹಾ, ಚಿಕ್ಕ grade ಈರುಳ್ಳಿ, ದೊಡ್ಡದು? ದೊಡ್ಡದು, ಸಣ್ಣದು, ಮೀಡಿಯಂ ಹಾ ಹಾ, ಈ ತರ ಗ್ರೇಡ್ ಮಾಡ್ತಾರೆ. ಹೌದು. ದಪ್ಪದೆಲ್ಲ ಬಂದು 500 ರಿಂದ 600 ರೂಪಾಯಿ ಪ್ಯಾಕೆಟ್. 6 ರೂಪಾಯಿ ಬಹಳ ಕಡಿಮೆ 12 ಸರ್. ರೂಪಾಯಿ ಕೆಜಿ. ಈ ಇಡೀ ಮಾರ್ಕೆಟ್ ಎಷ್ಟು ದೊಡ್ಡದಿದೆ? 12 ಗೇಟ್ ಇದೆ ಅಂತ, ಇದು ಹೌದಾ? ಹೌದು, 12 ಗೇಟ್ ಇದೆ. 12 ಗೇಟ್ ಇದೆ. ಇಡೀ ಇಂಡಿಯಾಗೆ ಇದೆ ನಂಬರ್ 1 ಮಾರ್ಕೆಟ್. ಓ ಹೌದಾ? APMC ದೊಡ್ಡ APMC, ಮಾರ್ಕೆಟ್ ಹೌದು. ಅಂದ್ರೆ ಇದೆ ಇದೆ. ನಮ್ಮ ಬೆಂಗಳೂರು ರಾಜ್ಯದಲ್ಲಿ, market ಅದು, ಹೌದು. ಬೆಂಗಳೂರಲ್ಲಿ ಇರೋದು. ಓ ನೈಸ್. ಇವಾಗ ಎಲ್ಲಾ ಕಡೆ ಬರೀ ಈರುಳ್ಳಿನೇ ಇರೋದಾ? ಹೌದು, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಮೂರೇ? 3. ಆಮೇಲೆ ಇದು ರೈಸ್, ರೈಸ್, ಶುಂಠಿ, ಶುಂಠಿ ಇದೆ. ಬೇರೆ ಎಲ್ಲ ತರಕಾರಿಗಳು ಬೇರೆ ನೋಡೋದಾದ್ರೆ? ತರಕಾರಿ ಎಲ್ಲ ಬೇರೆ ಕಡೆ, ಅದು ದಾಸಂಪುರ ಶಿಫ್ಟ್ ಆಗಿದೆ ಮಾರ್ಕೆಟ್. ಓ, ಅಲ್ಲಿಗೆ ಹೋಗಿದೆ. ಇಲ್ಲಿ ಮಾತ್ರ ಈ ಹಾ. ಡ್ರೈ ವೆಜಿಟೇಬಲ್ಸ್ ಮಾತ್ರ. ಓಕೆ, ನೋಡಿ ಈರುಳ್ಳಿನ ಡಿವೈಡ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಗ್ರೇಡ್ ಅಲ್ಲಿ. ಈಗೇನ್ ಹರಾಜ್ ನಡೆಯುತ್ತೆ ಅದಕ್ಕೆ ಇವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾತ್ರ ತುಂಬಾ ದೊಡ್ಡ ಮಾರ್ಕೆಟ್ ಇದು, 12 ಗೇಟ್ ಇರುವಂತ ಮಾರ್ಕೆಟು. ಸುಮಾರು ಲಾರಿಗಳು ಬಂದಿದೆ. ಹರಿಯಾಣದಿಂದ ಒಂದು ಗಾಡಿ ಬಂದಿದೆ, ಅದರಲ್ಲಿ ಬೆಳ್ಳುಳ್ಳಿ ತುಂಬ್ಕೊಂಡು ಬಂದಿದ್ದಾರೆ. 4 ದಿನ ಆಗಿದೆ ಅವ್ರಿಗೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಸೊ ಅವರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಷ್ಟು ಪ್ರೈಸ್ ಸಿಗಬೇಕು ಅಂತ. ಗೊತ್ತಿಲ್ಲ ಅದು ಅವ್ರು ರೀಚ್ ಆಗ್ತಾರಾ ಏನು ಅಂತ, ನೋಡೋಣ. ಅದು ಕೇಳಕ್ಕೆ ಸಿಗುತ್ತಾ ಇವತ್ತು ಅಂತ. ಅಕ್ಕ, ಕೆಲಸ ಶುರುನಾ ನಿಮ್ಮದು? ಸೊ ನಾವೊಂದು ರೌಂಡ್ ಹೋಗಿ ಆಕ್ಷನ್ ಶುರು ಆದಾಗ ಮತ್ತೆ ಬರೋಣ ಇಲ್ಲಿಗೆ. ಓ ಭಯ್ಯ, ಆಪ್ ಕहाँ से आए? ये आप कहाँ से आए? क्या लाए आप गाड़ी में? आलू लेके आए। आपका जर्नी कैसा था? मतलब सफर कैसा था? अच्छा हुआ? अच्छा हुआ सब। खाना पीना सब कुछ ठीक ठाक? हम तो गाड़ी में बना कर लाए खाना पीना। खाना खा लिए? अभी नींद कर रहे हैं क्या? ओके, अभी जो ऑक्शन शुरू होगा उसके बाद आप खत्म करके फिर जाने वाले हैं। सुपर। जाएंगे केला लोड करने। फिर केला लोड करके लेके जाएंगे यहाँ से। वो अच्छा, अभी कौन सा स्टेट से आए अभी? मैं तो उधर से आया हूँ, उधर से ही हैदराबाद तरफ से ही आया हूँ। हैदराबाद से आलू लेके आए और यहाँ से अभी केला लेके जाएंगे. अच्छा काम है आपका. ಓಕೆ, ಲಾರಿ ಡ್ರೈವರ್ಸ್ ಎಲ್ಲ ಬಂದಿದ್ದಾರೆ, ಅನ್ಲೋಡ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸಿಕ್ಕ ಪ್ರೈಸನ್ನ ತಗೊಂಡು ಹೋಗ್ತಾರೆ. ಕೆಲವರು ರೈತರು ಕೂಡ ಅವ್ರ ಜೊತೆ ಬಂದಿದ್ದಾರೆ, ಬಟ್ ಎಲ್ಲ ಲಾರಿಯಲ್ಲಿ ರೈತರು ಇಲ್ಲ. ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸಿದ್ದಾರೆ ಅವ್ರು ಬೆಳೆಸಿದಂಥ ಬೆಳೆಗಳನ್ನು. ನೋಡೋಣ, ಅವ್ರಿಗೆ ಒಳ್ಳೆ ಪ್ರೈಸ್ ಸಿಕ್ಕಿದ್ರೆ ಅವ್ರು ಖುಷಿ, ನಾವು ಖುಷಿ. ಆದರೆ ಒಂದು ಸತ್ಯ ಏನು ಗೊತ್ತಾ, ಅವರಿಲ್ಲ ಅಂದರೆ ಯಾರೂ ಇಲ್ಲ. ಬಟ್ ಇಲ್ಲೆಲ್ಲೋ ಅವರಿಗೆ ಕಡಿಮೆ ಪ್ರೈಸ್ ಸಿಗೋಕ್ಕೆ ನಾವು ಕೂಡ ಕಾರಣ ಆಗ್ತೀವಿ.